ಈ ಡಿಸೈನ್ ಮಾಡೋದಕ್ಕೆ 6 ಎಳೆ ದಾರ 10ನೇ ನಂಬರ್ ನೀಡಲ್ಲ. ಮೊದಲು ಈ ತರ ನೀಡಲ್ಗೆ ದಾರಾನ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಬಟ್ಟೆಗೆ ದಾರಾನ ಲಾಕ್ ಮಾಡ್ಕೋಬೇಕು. ಈ ತರ ಲಾಕ್ ಮಾಡ್ಕೊಂಡು ಒಟ್ಟು 5 ಚೈನ್ ಹಾಕೋಬೇಕು. 2 3 4 5 ಚೈನನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 5 ಚೈನ್ ಹಾಕೋಬೇಕು. 5 ಚೈನನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈಗ ಇಲ್ಲಿ ಒಂದು ಸ್ಮಾಲ್ ರೌಂಡ್ ಬೀಡ್ ನ ಆಡ್ ಮಾಡ್ಕೋಬೇಕು. ಇಲ್ಲಿ ನೀವು ಸ್ಮಾಲ್ ರೌಂಡ್ ಬೀಡ್ ಆದ್ರೂ ಆಡ್ ಮಾಡ್ಕೋಬಹುದು, ಇಲ್ಲ ಇಡ್ಲಿ ಮಣಿ ಆತರ ದೊಡ್ಡ ಬ್ರೈಡಲ್ ಬೀಡ್ ಬೇಕಾದ್ರೂ ಲಾಕ್ ಮಾಡ್ಕೋಬಹುದು. ಅದನ್ನ ಬೀಡ್ ನ ಲಾಕ್ ಮಾಡ್ಕೊಂಡು ಆಮೇಲೆ ಬಟ್ಟೆಗೆ ಲಾಕ್ ಮಾಡಿ ಮತ್ತೆ 5 ಚೈನ್ ಬಟ್ಟೆಗೆ ಲಾಕ್, ಮತ್ತೆ 5 ಚೈನ್ 4 5 ಆಮೇಲೆ ಮತ್ತೆ ಬಟ್ಟೆಗೆ ಲಾಕ್, ಮತ್ತೆ 5 ಚೈನ್ 2 3 4 and 5. ಸೊ 3 ಸರಿ 5 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಾದ್ಮೇಲೆ ಮತ್ತೆ ಒಂದು ರೌಂಡ್ ಬೀಡ್ ನ ನಾನಿಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಅದನ್ನ ಲಾಕ್ ಮಾಡ್ಕೊಂಡು ಆಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋತಿದ್ದೀನಿ. ಈಗ 5 ಚೈನ್ ನ 2 ಟೈಮ್ಸ್ ಹಾಕೋಬೇಕು. ಸೊ ಸ್ಯಾರಿ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಅಲ್ಲಿ ಮಾತ್ರ 2 ಸರಿ ಬರಬೇಕು 5 ಚೈನು. ಇನ್ನು ಸ್ಯಾರಿ ಮಧ್ಯದಲ್ಲೆಲ್ಲಾನು ಮಣಿಯಿಂದ ಮಣಿಗೆ 3 ಸರಿ 5 ಚೈನ್ ಇರಬೇಕು. ಓಕೆನಾ? ಈ ತರ 5 ಚೈನ್ ಹಾಕ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಂಡು ಈಗ ಬಟ್ಟೆನ ಉಲ್ಟಾ ಟರ್ನ್ ಮಾಡ್ಕೊಳ್ಳಿ. ಮತ್ತೆ ಈಗ ನಾವೇನ್ 5 ಚೈನ್ ಹಾಕಿದ್ವಲ್ಲ ಕೆಳಗೆ, ಇಲ್ಲಿ ಮತ್ತೆ 5 ಚೈನ್ ನ ಹಾಕಿ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಓಕೆನಾ? ಸೊ ಲಾಕ್ ಟು ಲಾಕ್, ಯಾವುದೇ ರೀತಿ ಬಟ್ಟೆಗೆ ಲಾಕ್ ಮಾಡಂಗಿಲ್ಲ. ಇದಾದ್ಮೇಲೆ ಮತ್ತೆ 5 ಚೈನು, ಈ 5 ಚೈನ್ ಕೂಡ ಮಣಿ ಪಕ್ಕ ಇರೋ ಲಾಕ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ಆರ್ಚ್ ವರ್ಕ್ ಮಾಡೋದಕ್ಕೆ ನಮ್ಗೆ 6 ಚೈನ್ ಬೇಕು. ಸೊ ನಾನು ಇಲ್ಲಿ 6 ಚೈನ್ ನ ಹಾಕೊಂಡು ಮಣಿ ಆ ಕಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ತರ ಲಾಕ್ ಮಾಡ್ಕೋಬೇಕು. ಚೈನ್ ಸ್ಟಿಚ್ ಗಳ ಮೇಲೆಲ್ಲ ಚೈನ್ ಸ್ಟಿಚ್ ಬರುತ್ತೆ 5 ಚೈನು, ಮಣಿ ಹಿಂದೆ ಮಾತ್ರ 6 ಚೈನ್ ಹಾಕೋಬೇಕು. ಓಕೆನಾ? ಸೊ ಇದೇ ತರ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಈಗ ಚೈನ್ ಸ್ಟಿಚ್ ಕಂಪ್ಲೀಟ್ ಆಗಿದೆ. ಈಗ ಒಂದು ಚೈನ್ ಅನ್ನ ಹಾಕಿ ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊಂಡು ಇಲ್ಲಿ ಪುನಃ 5 ಚೈನ್, ಅಂದ್ರೆ ಈಗ 1 ಚೈನ್ ಆಲ್ರೆಡಿ ಹಾಕಿರೋದ್ರಿಂದ ಬ್ಯಾಲೆನ್ಸ್ ಇರೋ 4 ಚೈನ್ ಅನ್ನ ಹಾಕಿ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು, ಸೆಕೆಂಡ್ ಲಾಕ್ ಮೇಲೆ. ಇದಾದ್ಮೇಲೆ ಸೆಕೆಂಡ್ ಟೈಮ್ ನಾವೇನ್ 5 ಚೈನ್ ಹಾಕಿದ್ವಲ್ಲ ಅದ್ರ ಒಳಗಡೆ 3 ಟೈಮ್ಸ್ ಸ್ಲಿಪ್ ಸ್ಟಿಚ್, ಅಂದ್ರೆ ಡೈರೆಕ್ಟ್ ಆಗಿ ನೀಡಲ್ ಹಾಕಿ ದಾರ ಎಳೆದು ಲಾಕ್ ಮಾಡಬೇಕು. 3 ಟೈಮ್ಸ್ ಸ್ಲಿಪ್ ಸ್ಟಿಚ್ ಆದ್ಮೇಲೆ ಕಂಬಗಳನ್ನ ಹಾಕೋಬೇಕು. ದಟ್ ಈಸ್ ಡಬಲ್ ಕ್ರೋಶೆ ಇನ್ 6 ಚೈನ್, ಟೋಟಲ್ 12 ಟೈಮ್ಸ್ 12 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈ ತರ 12 ಡಬಲ್ ಕ್ರೋಶ ಆದ್ಮೇಲೆ ನೋಡಿ ಪಕ್ಕದಲ್ಲಿರೋ 5 ಚೈನ್ ಒಳಗಡೆ 3 ಟೈಮ್ಸ್ ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಲಾಕ್ ಅಲ್ಲಿ ಒಂದ್ಸತಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 5 ಚೈನ್, ಅದನ್ನು ಕೂಡ ಈ ಕಡೆ ಲಾಕ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ಆರ್ಚ್ ಪಕ್ಕ ಬರುವಂತ 5 ಚೈನ್ ಒಳಗಡೆ ಮತ್ತೆ ಸ್ಲಿಪ್ ಸ್ಟಿಚ್ 3 ಸರಿ ಸ್ಲಿಪ್ ಸ್ಟಿಚ್. ಅದಾದ್ಮೇಲೆ ಈ 6 ಚೈನ್ ಒಳಗಡೆ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಒಟ್ಟು 12 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದ್ಮೇಲೆ ಪಕ್ಕದಲ್ಲಿರೋ 5 ಚೈನ್ ಒಳಗಡೆ 3 ಸರಿ ನಾವು ಲಾಕ್ ಮಾಡ್ಕೋಬೇಕು. 3 ಟೈಮ್ಸ್ ಲಾಕ್ ಆದ್ಮೇಲೆ ಈ ಲಾಕ್ ಅಲ್ಲಿ ಒಂದ್ಸರಿ ಲಾಕ್ ಮಾಡಿ ಮತ್ತೆ 5 ಚೈನ್ ಅನ್ನ ಹಾಕ್ಬೇಕು. 3 4 and 5. ಓಕೆನಾ? 5 ಚೈನ್ ಅನ್ನ ಈ ಲಾಕ್ ಅಲ್ಲಿ ಲಾಕ್ ಮಾಡಿ ಇಲ್ಲಿಗೆ ಈ ಫಸ್ಟ್ ಕಲರ್ ಸ್ಟೆಪ್ಸ್ ಎಂಡ್ ಆಗತ್ತೆ. ಈಗ ನಾವು ಸೆಕೆಂಡ್ ಕಲರ್ ತಗೊಬೇಕು. ಸೊ ಇಲ್ಲಿ ಈ ತರ ಒಂದು ಗಂಟು ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಕಲರ್ ತೊಗೊಳ್ಳೋಣ. ಸೆಕೆಂಡ್ ಕಲರ್ ಕೂಡ ಫಸ್ಟ್ ನೀಡಲ್ಗೆ ಈ ತರ ಲಾಕ್ ಮಾಡ್ಕೊಂಡು ಅದಾದ್ಮೇಲೆ ಬಟ್ಟೆ ಅಂದ್ರೆ ಮೇಲ್ಗಡೆ ಏನ್ 5 ಚೈನ್ ಇರುತ್ತಲ್ಲ ಅಲ್ಲಿಗಾದ್ರೂ ಲಾಕ್ ಮಾಡಬಹುದು, ಇಲ್ಲ 5 ಚೈನ್ ಒಳಗಡೆ ಬೇಕಾದ್ರೂ ಲಾಕ್ ಮಾಡ್ಕೋಬಹುದು. ಲಾಕ್ ಅಲ್ಲಿ ಲಾಕ್ ಮಾಡ್ಕೊಂಡಿರೋದ್ರಿಂದ ನಾನು ಇಲ್ಲಿ 5 ಚೈನ್ ಹಾಕ್ತೀನಿ. ನೀವು 5 ಚೈನ್ ಒಳಗಡೆ ಏನಾದ್ರು ಲಾಕ್ ಮಾಡಿದ್ರೆ 4 ಚೈನ್ ಹಾಕಿ ಸಾಕು. ಮತ್ತೆ ನೋಡಿ ಲಾಕ್ ಅಲ್ಲಿ 5 ಚೈನ್ ಕೆಳಗಡೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈಗ ನೀಡಲ್ ಮೇಲೆ ದಾರ ತಗೊಂಡು ಕಂಬಕ್ಕೂ ಮತ್ತೆ ಕಂಬದ ಕೆಳಗಡೆ ಗ್ಯಾಪ್ ಏನ್ ಕಾಣ್ತಿದ್ಯಲ್ಲ ಗ್ಯಾಪ್ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ಕಂಬ ಹಾಕೋಬೇಕು. ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕ್ಬಿಟ್ಟು ನಾವೇನ್ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅಲ್ಲಿ ಒಟ್ಟು ಅಗೈನ್ 4 ಡಬಲ್ ಕ್ರೋಶೆ ಮಾಡ್ಬೇಕು ಅದ್ರ ಮೇಲೆ. ಓಕೆನಾ? ಇದೊಂಥರ ಫ್ಯಾನ್ ಟೈಪ್ ಬರುತ್ತೆ, ಸ್ಲ್ಯಾಂಟ್ ಆಗಿ ಬರುತ್ತೆ.
ಸೊ ನಾವು ಇದನ್ನ ಫ್ಯಾನ್ ಸ್ಟಿಚ್ ಅಂತ ಕರಿತೀವಿ. ಓಕೆನಾ, ನೀಡಲ್ ಮೇಲೆ ದಾರ ತಗೋಬೇಕು. ಇವಾಗ ನೋಡಿ 2 ಕಂಬ ಬಿಟ್ಟು ಆ 2 ಕಂಬ ಆದ್ಮೇಲೆ ಬರೋಂತ ಗ್ಯಾಪ್, 2ನೇ ಕಂಬಕ್ಕೂ 3ನೇ ಕಂಬಕ್ಕೂ ಮಧ್ಯ ಬರೋ ಗ್ಯಾಪ್ ಅಲ್ಲಿ ಸೇಮ್ ಅದೇ ತರಾನೇ ಕಂಬ ಹಾಕೊಂಡು ಮತ್ತೆ 3 ಚೈನ್ ಅನ್ನ ಹಾಕೊಂಡು ನಾವೇನು 3ನೇ ಕಂಬದ ಗ್ಯಾಪ್ ಅಲ್ಲಿ ಹಾಕಿರ್ತೀವಲ್ಲ, 2ನೇ ಕಂಬದ ಗ್ಯಾಪ್ ಅಲ್ಲಿ ಆ ಕಂಬದ ಮೇಲೆ ಒಟ್ಟು 4 ಸರಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಮತ್ತೆ ಡೈರೆಕ್ಟ್ ಆಗಿ ನೀಡಲ್ ಮೇಲೆ ದಾರ ತಗೊಂಡು ಇನ್ನೆರಡು ಕಂಬ ಬಿಟ್ಟು, ನೀವು ಹಾಕಿರೋ ಸ್ಟಿಚ್ಗಿಂತ 2 ಕಂಬ ಬಿಟ್ಟು ನೆಕ್ಸ್ಟ್ ಕಂಬದ ಗ್ಯಾಪ್ ಮಧ್ಯ ಇದೇ ತರ ಫುಲ್ ವರ್ಕ್ ಮಾಡಬೇಕು. ಒಟ್ಟು 6 ಪೆಟಲ್ಸ್ ಬರುತ್ತೆ. ಲಾಸ್ಟ್ ಅಲ್ಲಿ 2 ಕಂಬ ಉಳ್ಕೊಳ್ಳುತ್ತೆ. ಅದನ್ನ ಹಾಗೆ ಸ್ಕಿಪ್ ಮಾಡಿ ಇದನ್ನ ಡೈರೆಕ್ಟ್ ಆಗಿ ನೆಕ್ಸ್ಟ್ 5 ಚೈನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಒಂದು ಲಾಕ್ ಬರುತ್ತೆ, ಆ ಲಾಕ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ದಿಸ್ ಈಸ್ ದ ಡಿಸೈನ್. ಈಗ ಇದಕ್ಕೆ ಮತ್ತೆ 5 ಚೈನ್ ಮೇಲೆ 5 ಚೈನ್ ಹಾಕ್ಬೇಕು. ನಾವೇನ್ ಮಧ್ಯದಲ್ಲಿ 5 ಚೈನ್ ಹಾಕಿದೀವಿ ಅಥವಾ ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ ಬರುತ್ತಲ್ಲ, ಆ ಜಾಗದಲ್ಲಿ ಕುಚ್ಚು ಹಾಕೊಳ್ಳೋದು. ಇಲ್ಲೂ ಕೂಡ ಅದೇ ತರಾನೇ ನೀಡಲ್ ಮೇಲೆ ದಾರ ತಗೊಂಡು ಫಸ್ಟ್ ಕಂಬದ ಕೆಳಗಡೆ ಇರೋಂತ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಮುಂಚೆ ಹೇಗೆ ತೋರಿಸಿದ್ನೋ ಅದೇ ತರ ಮಾಡ್ಕೊಂಡ್ರೆ ಡಿಸೈನ್ ರೆಡಿ ಆಗುತ್ತೆ. ನಾನು ಇಡ್ಲಿ ಮಣಿ ಹಾಕಿರೋದು ಬಂದು ಈ ತರ ಬಂದಿದೆ. ಸೊ ರೌಂಡ್ ಬೀಡ್ ಹಾಕಿರೋದು ಈ ತರ ಬಂದಿದೆ.